ಠೇವಣಿದಾರರಿಗೆ ವಂಚನೆ ಮಾಡಿದ್ರು ನಿರಳನವರಂತೆ ಅರೆಸ್ಟ್ ಆಗಿದ್ದಾರೆ. ನಾನು CID ಕೊಟ್ಟಿದ್ದಾರೆ. ಅದು ಏನು ಸರ್ ಇದು ಎಲ್ಲಿ ಹೋಗ್ತದೆ? ಅಲ್ಲ, ಅದು ನೋಡ್ಬೇಕು. ಯಾಕಂದರೆ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಈಗ ಅವ್ರಿಗೆ ಸಿಕ್ಕಂಥ ಸಾಕ್ಷಿ ಮತ್ತೊಂದು ಮಾಹಿತಿ ಮೇಲೆ ಅವರು ಅದೆಲ್ಲ ಕೇಸ್ ಹಾಕುವಂಥದ್ದು ಎಲ್ಲ ಮಾಡಿದ್ದಾರೆ. ಮತ್ತು ಇವೆಲ್ಲ ಕೊನೆಗೆ ಕೋರ್ಟ್ನಲ್ಲಿ ನಿರ್ಧಾರ ಆಗಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಮುಂದಿನ ಸರ್ಕಾರ ಏನು ಕ್ರಮ ಕೈಗೊಳ್ತದೆ ಇನ್ನು ನೋಡಿಕೊಂಡು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಸರಿ ಅಂತ ನಾನು ಹೇಳ್ತೀನಿ. ಮತ್ತು ಈ ಕೋರ್ಟಲ್ಲಿ ಇರೋದ್ರಿಂದ ನಾವು ಹೆಚ್ಚು ಅದಕ್ಕೆ ಚರ್ಚೆ ಮಾಡಲಾರ್ದೇ ಇವತ್ತು DC ಆಗಲಿ ಪೊಲೀಸ್ ಕಮಿಷನ್ ಆಗಲಿ ಉಳಿದವ್ರು ಏನು ಕ್ರಮ ಕೈಗೊಂಡಿದ್ದಾರೆ, ಮುಂದೆ CIDಗೆ ಏನೊಂದು ಅದು ಟ್ರಾನ್ಸ್ಫರ್ ಆಗ್ತದೆ. ಆದಮೇಲೆ ಅವ್ರೇನು ಸಾಕ್ಷಿಗಳನ್ನು ಕಲೆ ಹಾಕ್ತಾರೆ, ಸಾರ್ವಜನಿಕ ಅಭಿಪ್ರಾಯ ತೊಗೊತಾರೆ, ಅದ್ರ ಮೇಲೆ ಮುಂದೆ ಆತನ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ. ಸರ್, ಈಗ ಪೆಟ್ರೋಲ್ ರೇಟ್ ಹೆಚ್ಚಿಗೆ ಆಗಿದೆ ಅಂತೇಳಿ ಜನರು ಮಾತಾಡ್ತಿದ್ದಾರೆ. ಆಮೇಲೆ ಕಾಂಗ್ರೆಸ್ನವರು ಮೋದಿ ಬಗ್ಗೆ ಮಾತಾಡ್ತಿಲ್ಲ. ಅಲ್ಲ, ಮೋದಿಜಿಯವರು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮತ್ತು ಇಡೀ ಜಗತ್ತಿನಲ್ಲಿರುವಂಥ ವಾತಾವರಣ ಇದು ಬರೀ ಭಾರತ ದೇಶಕ್ಕೆ, ವಿಶೇಷವಾಗಿ ಭಾರತ ದೇಶದಲ್ಲಿ ಮಾತ್ರ ಪೆಟ್ರೋಲ್ ಡೀಸೆಲ್ ದರವನ್ನು ಪ್ರೈಮ್ ಮಿನಿಸ್ಟರ್ ಏರಿಕೆ ಮಾಡಿದರೆ ಅದಕ್ಕೆ ನಾವು ಕಮಿಟ್ ಮಾಡ್ಬೋದು. ಮತ್ತು ಇದನ್ನು ರಾಜಕೀಯವಾಗಿ ನೋಡಲಿಕ್ಕೆ ಹೋಗಬಾರ್ದು. ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಏನಾಗಿದೆ, ಇವತ್ತು ಪಾಕಿಸ್ತಾನದಲ್ಲಿ 300-400 ಲೀಟರ್ಗೆ ಇದೆ ಡೀಸೆಲ್ ಮತ್ತು ಪೆಟ್ರೋಲ್. ಬೇರೆ ದೇಶದಲ್ಲಿ ಏರಿಕೆ ಆಗಿದೆ. ಅಮೇರಿಕಾದಲ್ಲಿ ಸದ್ಯಕ್ಕೆ 50% ಏರಿಕೆ ಆಗಿದೆ ಇದ್ದದಕ್ಕಿಂತ ರೇಟ್ಗಿಂತ. ಹೀಗಾಗಿ ಕೇವಲ 3% ಮಾತ್ರ ಇಲ್ಲಿ ಏರಿಕೆ ಆಗಿದ್ದಂಥದ್ದು. ಹೀಗಾಗಿ ಇದು ಇನ್ವಿಟೇಬಲ್, ಇವತ್ತಿನ ಯುದ್ಧದ ವಾತಾವರಣದಲ್ಲಿ ಇನ್ವಿಟೇಬಲ್. ಮತ್ತು ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆದರೆ ಮತ್ತೆ ಇಳಿಕೆ ಆಗುವಂಥ ಚಾನ್ಸೂ ಇರ್ತದೆ. ಅದಕ್ಕಾಗಿ ಇದನ್ನು ರಾಜಕೀಕರಣಗೊಳಿಸಿ ಇದನ್ನು ಟೀಕೆ ಟಿಪ್ಪಣಿ ಮಾಡುವಂಥದ್ದು ಕಾಂಗ್ರೆಸ್ ಅವರಾಗಲಿ ಪ್ರತಿಪಕ್ಷವರು ಮಾಡೋದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಈಗ ಬೆಳಗಾವಿಯಲ್ಲಿ ಈ ಬದಲಾವಣೆ ಅದು ಮೊದಲಿಂದ ನಡೀತಾ ಇದೆ. ಇಲ್ಲಿ ಇನ್ ಫೈಟಿಂಗ್ CM ಮತ್ತು DCM ನಡುವೆ ಇನ್ ಫೈಟಿಂಗ್ ಐತಿ. ಭಾಳ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ಮತ್ತು DK ಶಿವಕುಮಾರ್ ಅಂತೂ ನಾನು ಮುಖ್ಯಮಂತ್ರಿ ಆಗಲೇಬೇಕಂತ ಹಠಕ್ಕೆ ಬಿದ್ದಿದ್ದಾರೆ. ಸಿದ್ದರಾಮಯ್ಯನು ಬಿಡಲಿಕ್ಕೆ ತಯಾರಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಫೈಟಿಂಗ್ ಏನಾಗುತ್ತೆ, ಕೊನೆಗೆ ಈ ಸರ್ಕಾರ ಪತನ ಆಗ್ತದೆ. ಇದರಿಂದ ಮುಖ್ಯಮಂತ್ರಿ ಬದಲಾವಣೆ ಆಗ್ತದಲ್ಲೂ ಗುರ್ತಿಲ್ಲ, ಆದರೆ ಸರ್ಕಾರ ಅಂತೂ ಪತನ ಆಗ್ತದೆ. ಅದಕ್ಕೆ ರಾಜ್ಯದ ಹಿತದೃಷ್ಟಿಯಿಂದ ಅವ್ರ ನಿರ್ಧಾರ ಕೈಗೊಳ್ಳಬೇಕು. ಇವತ್ತೇನಾಗಿದೆ, ಈ ರೀತಿ ಇನ್ ಫೈಟಿಂಗ್ ನಡೀತಿದ್ದರಿಂದ ಇವತ್ತು ರಾಜ್ಯದಲ್ಲಿ ಅರಾಜಕತೆ ಮತ್ತು ಸಿದ್ದರಾಮಯ್ಯನಿಗೆ ಅಡ್ಮಿನಿಸ್ಟ್ರೇಷನ್ ಮೇಲೆ ಕೊಲ್ಯಾಪ್ಸ್, ಏನೂ ಯಾವುದೇ ಕಂಟ್ರೋಲ್ ಇಟ್ಕೊಂಡಿಲ್ಲ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ ಮತ್ತು ಕರಪ್ಷನ್ ಸಿಕ್ಕಾಪಟ್ಟಿ ಜಾಸ್ತಿ ಆಗಿದೆ. ಅದಕ್ಕಾಗಿ ಸಿದ್ದರಾಮಯ್ಯನವರು ಇವತ್ತು DK ಶಿವಕುಮಾರ್ ಇವರು ಇನ್ ಫೈಟಿಂಗ್ ಜನರ ಹಿತಾಸಕ್ತಿಗೆ ವ್ಯತಿರಿಕ್ತವಾಗಿದೆ. ಮತ್ತು ಇದರಿಂದ ಕರ್ನಾಟಕದ ಅಭಿವೃದ್ಧಿ ಕುಂದಾಗ್ತದೆ. ನಾವು ಒಂದೇ ಹೇಳಿದ್ವಿ, ಉದಾಹರಣೆ ಬೆಳಗಾವಿ ಧಾರವಾಡ ಹೊಸ ರೈಲ್ವೆ ಲೈನ್, ಅದಕ್ಕೆ ಒಂದು 400 ಕೋಟಿ ಹಣ ಬಿಡುಗಡೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಅವರಿಗೆ, ರಾಜ್ಯ ಸರ್ಕಾರಕ್ಕೆ. ಇದನ್ನು ತೊಂದರೆ, ಅದು ಈ ಭಾಗದ ಜನರಿಗೆ ತೊಂದರೆ ಅಲ್ಲ. ಅಲ್ಲೇ ನೋಡಿದರೆ ತುಮಕೂರಿಂದ ದಾವಣಗೆರೆಗೆ ಅಲ್ಲಿ ಪರಿಹಾರ ಕೊಡಬೇಕು ಹೊಸ ರೈಲ್ವೆ ಲೈನಿಗೆ, ಅದಕ್ಕೂ ಹಣ ಬಿಡುಗಡೆ ಮಾಡ್ತಾಯಿಲ್ಲ. ಈಗ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆ ಮಂಜೂರು ಮಾಡಿದ್ರು, ಅದು ಅನುಷ್ಠಾನಕ್ಕೆ ಬರದ ರೀತಿ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ಬಿಕಾಸ್ ಆಫ್ ಇನ್ ಫೈಟಿಂಗ್. ನೋಡಿ, ಆಲ್ಮೋಸ್ಟ್ ಹಿಂದೆ ಮಾನ್ಯ ದಿವಂಗತ ಸುರೇಶ್ ಅಂಗಡಿ ಅವರು ರೈಲ್ವೆ ಮಿನಿಸ್ಟರ್ ಇದ್ದಾಗ ಮಂಜೂರು ಮಾಡಿದಂಥ ಯೋಜನೆ 960 ಕೋಟಿಗಿಂತ ಹೆಚ್ಚು ಹಣ ಸ್ಯಾಂಕ್ಷನ್ ಮಾಡಿದ್ದಾರೆ. ಆದರೆ ನಾನು ಲೋಕಸಭಾ ಸದಸ್ಯ ಆಗೋ ಮುಂಚೆ ಕೆಲವು ಕಡೆ ರೈತರು ಕೊಡಲಿಕ್ಕೆ ತಯಾರಿಲ್ಲ, ಮತ್ತೊಂದಿಲ್ಲ ಅಂಥೇಳಿ ತಕರಾರು, ಪ್ರೊಟೆಸ್ಟು ಇವೆಲ್ಲ ಆಗಿದ್ದರಿಂದ ಒಂದು 10 ಎಕರೆಯೂ ಲ್ಯಾಂಡ್ ಅಕ್ವಿಷನ್ ಆಗಿರಲಿಲ್ಲ. ಕೊನೆಗೆ ನಾನು ಲೋಕಸಭಾ ಸದಸ್ಯ ಆದಮೇಲೆ ಅದೆಲ್ಲ ಸ್ಟಡಿ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಹಲವಾರು ಸಭೆಗಳನ್ನು ಮಾಡಿ ಪ್ರತಿ ತಿಂಗಳ ಮೀಟಿಂಗನ್ನು ಮಾಡಿದ್ರಿಂದ, ರಿವ್ಯೂ ಮಾಡಿದ್ರಿಂದ, ಮತ್ತು ಲ್ಯಾಂಡ್ ಅಕ್ವಿಷನ್ ಆಫೀಸರ್ಸು, ರೈಲ್ವೆ ಆಫೀಸರ್ಸನ್ನು, KIDB ಆಫೀಸರ್ಸನ್ನು ಎಲ್ಲರೂ ಕರೆಸ್ಕೊಂಡು ಎಲ್ಲಿ ಅಡೆತಡೆ ಇದ್ದಾವೆ, ಏನು ತೊಂದರೆ ಇದೆ, ರೆವಿನ್ಯೂ ಆಫೀಸರ್ನು ಕುಂದಿಸ್ಕೊಂಡು ಎಲ್ಲವೂ ಡಿಸ್ಕಷನ್ ಮಾಡಿದಾಗ ಏನೋ ತೊಂದರೆ ಮತ್ತೊಂದು ಎಲ್ಲ ಹೇಳಿದಾಗ ಅದನ್ನ ಹಂತವಾಗಿ ನಿವಾರಣೆ ಮಾಡ್ಕೊಂಡು ಬಂದ್ವಿ. ಮತ್ತು ಅವ್ರಿಗೆ ಫ್ರೀಡಮ್ ಕೊಡುವಂಥ ಮುಖಾಂತರ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಚಾಲೂ ಮಾಡಿದರು. ಮತ್ತು ಸಾರ್ವಜನಿಕರ ರೈತರ ವಿಶ್ವಾಸವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಅವರೆಲ್ಲ ಮಾಡಿದ್ದರಿಂದ ಆಲ್ಮೋಸ್ಟ್ ಸರ್ವೆ, ಮತ್ತೊಂದು DPR ಅಲೈನ್ಮೆಂಟು ಮಾಡುವಂಥದ್ದು ಅದೆಲ್ಲವೂ ಸಹಿತ ಎಲ್ಲ ಮುಗಿದು ಈಗ ಎಲ್ಲಿವರೆಗೆ ಅಂದರೆ ಪ್ರಿಲಿಮಿನರಿ ಅಲ್ಲ, ಫೈನಲ್ ನೋಟಿಫಿಕೇಷನ್ ಆಗಿದೆ. ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 1700 ಎಕರೆಯಷ್ಟು ಜಮೀನಿಗೆ ಫೈನಲ್ ನೋಟಿಫಿಕೇಷನ್ ಅಕ್ವಿಷನ್ ಸಲುವಾಗಿ ಆಗಿದೆ. ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 240 ಎಕರೆ ಜಮೀನಿಗೆ ಭೂ ಸ್ವಾಧೀನಕ್ಕೆ ಫೈನಲ್ ನೋಟಿಫಿಕೇಷನ್ ಆಗಿದೆ. ಇನ್ನು ರಾಜ್ಯ ಸರ್ಕಾರ ಅದಕ್ಕೆ ಇಟ್ ಈಸ್ ಅ ಡ್ಯೂಟಿ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಟು ಗಿವ್ ದ ಕಾಂಪನ್ಸೇಷನ್ ಅಮೌಂಟ್ ಟು ದಿ ಡಿಸ್ಟ್ರಿಬ್ಯೂಟ್ ದ ಕಂಪನಿ ಅಮೌಂಟ್ ಟು ದಿ ಫಾರ್ಮರ್ಸ್. ಅವ್ರ ಡ್ಯೂಟಿ ಈಗ ಚಾಲೂ ಆಗ್ತದೆ. ಹೀಗಾಗಿ ಅವರು ಏನಾಗಿದೆ,
ಸುಮಾರು 350ರಿಂದ 400 ಕೋಟಿ ಹಣ ಬೇಕಾಗ್ತದೆ ಇದಕ್ಕೆ ಪರಿಹಾರಧನ ಕೊಡಲಿಕ್ಕೆ. ಆದರೆ ಇಲ್ಲಿವರೆಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ. ನಾವು ಸಾಕಷ್ಟು ಒತ್ತಾಯ ಮಾಡಿದ್ವಿ, ಒಂದು ಲೆಟರು ಬರೆದಿದ್ದೀನಿ ಮುಖ್ಯಮಂತ್ರಿಗಳಿಗೆ, ಎಲ್ಲ ಮಾಡಿ ಸಾರ್ವಜನಿಕ ಸ್ಟೇಟ್ಮೆಂಟ್ ಕೊಟ್ಟರು ರಾಜ್ಯ ಸರ್ಕಾರ ಇವತ್ತು ಹಣವನ್ನು ಬಿಡುಗಡೆ ಮಾಡದೇ ಇದ್ದುದರಿಂದ ಇದು ಪ್ರಾಜೆಕ್ಟ್ ನೆನೆಗದೆ ಬಿದ್ದಿದೆ. ಅಷ್ಟೇ ಅಲ್ಲ, ರೈಲ್ವೇದವರು ಮೊನ್ನೆ ಜಿ ಎಮ್ ಜೊತೆನೂ ನಾನು ಮೀಟಿಂಗ್ ತೊಗೊಂಡೆ. ಅವ್ರು ಜಿ ಎಮ್ ಹೇಳುವಂಥದ್ದು, ನೀವು ರಾಜ್ಯ ಸರ್ಕಾರ ಲ್ಯಾಂಡ್ ಎಕ್ವಿಷನ್ ಮಾಡಿಕೊಂಡು ಪರಿಹಾರಧನ ಕೊಟ್ಟು ಆ ಲ್ಯಾಂಡನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿದರೆ ಇಮಿಡಿಯೇಟ್ಲಿ ಟೆಂಡರ್ ಕರೆದು ನಾನು ಕೆಲಸ ಚಾಲೂ ಮಾಡಿಸ್ತೀನಿ ಅನ್ನೋದನ್ನು ಜಿ ಎಮ್ ಅವರು ಹೇಳಿದ್ದಾರೆ. ಹೀಗಾಗಿ ಈಗ ಇಟ್ ಈಸ್ ಎಂಟೈರ್ಲಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಟೇಟ್ ಗೌರ್ಮೆಂಟ್. ಇದು ಮತ್ತು ಇದು ಡಿಲೇ ಹಾಕ್ಕೊಂತ ಹೋದರೆ ಅದಕ್ಕೆ ಜವಾಬ್ದಾರಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಇರ್ತದೆ. ಅದಕ್ಕಾಗಿ ನಾವು ಒತ್ತಾಯ ಮಾಡುವಂಥದ್ದು ಸಿದ್ದರಾಮಯ್ಯನವರಿಗೆ, ಇವತ್ತು ಇದೊಂದು ಪ್ರಯಾರಿಟಿ ಕೊಟ್ಟು ಹಣ ಬಿಡುಗಡೆ ಮಾಡುವಂಥ ಕೆಲಸ ಆದರೆ ನಮ್ಮ ಬೆಳಗಾವಿ, ಕಿತ್ತೂರು, ಧಾರವಾಡ ಹೊಸ ರೈಲ್ವೆ ಲೈನು ಕೆಲಸನೂ ಸ್ಟಾರ್ಟ್ ಆಗ್ತದೆ. ಬಹುಶಃ 1-2 ವರ್ಷದಲ್ಲಿ ಅದು ಯೋಜನೆ ಪೂರ್ಣ ಆಗ್ತದೆ. ಅದರಿಂದ ಈ ಭಾಗದ ಜನರಿಗೆ 1 ತಾಸು ಉಳಿತಾಯ ಆಗ್ತದೆ ಬೆಂಗಳೂರು ಟ್ರಾವೆಲಿಂಗ್. ಅದು ಭಾಳ ಇಂಪಾರ್ಟೆಂಟು. ಅದಕ್ಕಾಗಿ ಇನ್ನೂ ಹೆಚ್ಚು ಮುತುವರ್ಜಿ ವಹಿಸಿ ಸಿದ್ದರಾಮಯ್ಯನವರು ನಿರ್ಧಾರ ಕೈಗೊಳ್ಳಬೇಕಂತ ಒತ್ತಾಯವನ್ನು ಮಾಡ್ತೀವಿ. 60 ಎಕರೆ ಮಾತ್ರ ಅಲ್ಲಿ ಸಮಸ್ಯೆ ಇದೆ. ಅವರು ಅಲ್ಲಿ ರೈತರು ಈಗ ಅಲೈನ್ಮೆಂಟ್ ಚೇಂಜ್ ಮಾಡ್ರಿ ಅಂತಾರೆ, ರೈಲ್ವೇದವರು ಮಾಡಲಿಕ್ಕೆ ಆಗೋದಿಲ್ಲ ಅಂತಾರೆ. ಅದಕ್ಕಾಗಿ ಆದಷ್ಟು ಬೇಗನೆ ಅದ್ರ ಬಗ್ಗೆ ನಿರ್ಧಾರ ಕೈಗೊಂಡು ಅದನ್ನು 60 ಎಕರೆ ಬಗ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ರಾಜ್ಯ ಸರ್ಕಾರ. ಹೀಗಾಗಿ ಅದನ್ನು ಆದಷ್ಟು ಸಾಲ್ವ್ ಆಗ್ತದೆ, ನನಗೂ ಗುರ್ತಿದೆ, ನನಗೆ ಆಗ್ತದೆ ವಿಶ್ವಾಸ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.